1931ರ ಫೆಬ್ರವರಿ 13ರಂದು ದೆಹಲಿಯನ್ನು ಬ್ರಿಟಿಷ್ ಭಾರತದ ರಾಜಧಾನಿಯಾಗಿ ಮಾಡಲಾಯಿತು. ಈ ಮೊದಲು ದೇಶದ ರಾಜಧಾನಿ ಕಲ್ಕತ್ತಾ ಆಗಿತ್ತು. 1911ರ ಡಿಸೆಂಬರ್ 12ರಂದು ಬ್ರಿಟಿಷರು ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸುವುದಾಗಿ ಘೋಷಿಸಿದರು. ಬ್ರಿಟಿಷ್ ಸರ್ಕಾರವು ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸುತ್ತದೆ ಎಂದು 80,000ಕ್ಕೂ ಹೆಚ್ಚು ಜನಸಮೂಹದ ಮುಂದೆ 5ನೇ ಜಾರ್ಜ್ ಹೇಳಿದ್ದರು. ಬ್ರಿಟಿಷರು ದೆಹಲಿಯನ್ನು ತಮ್ಮದೇ ಆದ ರೀತಿಯಲ್ಲಿ ನಿರ್ಮಾಣ ಮಾಡಲು ಬಯಸಿದ್ದರು. ಆದ್ದರಿಂದ ಅವರು ದೆಹಲಿಯನ್ನು ವಿನ್ಯಾಸಗೊಳಿಸುವ ಜವಾಬ್ದಾರಿಯನ್ನು ವಾಸ್ತುಶಿಲ್ಪಿಗಳಾದ ಎಡ್ವರ್ಡ್ ಲುಟಿಯನ್ಸ್ ಮತ್ತು ಸರ್ ಹರ್ಬರ್ಟ್ ಬೇಕರ್ ಅವರಿಗೆ ವಹಿಸಿದರು. ದೆಹಲಿಯನ್ನು ವಿನ್ಯಾಸಗೊಳಿಸಲು ಇಬ್ಬರಿಗೂ 4 ವರ್ಷಗಳ ಕಾಲಾವಕಾಶ ನೀಡಿದ್ದರೂ ಅದು ಅವರಿಗೆ 20 ವರ್ಷಗಳನ್ನು ತೆಗೆದುಕೊಂಡಿತು. ಈ ಕಾರಣಕ್ಕಾಗಿ 1911ರಲ್ಲಿ ಮಾಡಿದ ಘೋಷಣೆಯ ನಂತರ ದೆಹಲಿಯನ್ನು 1931ರಲ್ಲಿ ರಾಜಧಾನಿಯಾಗಿ ಉದ್ಘಾಟಿಸಲಾಯಿತು. ಇದನ್ನು ಬ್ರಿಟಿಷರು ಮಾಡಿದ್ದು ಯಾಕೆಂದರೆ ಬಂಗಾಳದ ವಿಭಜನೆಯಿಂದಾಗಿ ಬ್ರಿಟಿಷರ ವಿರುದ್ಧ ಭಾರತೀಯರಲ್ಲಿ ಬಂಡಾಯ ಪ್ರಾರಂಭವಾಯಿತು. ಬಂಡಾಯ ಶಮನವಾಗದಿರುವುದನ್ನು ಕಂಡ ಬ್ರಿಟಿಷರು ದೆಹಲಿಯನ್ನು ರಾಜಧಾನಿಯನ್ನಾಗಿ ಆರಿಸಿಕೊಂಡರು. 1879ರ ಫೆಬ್ರವರಿ 13ರಂದು ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಕವಯಿತ್ರಿ ಸರೋಜಿನಿ ನಾಯ್ಡು ಅಂದಿನ ಹೈದರಾಬಾದಿನಲ್ಲಿ ಜನಿಸಿದರು. ಸರೋಜಿನಿ ನಾಯ್ಡು ಅವರನ್ನು ಭಾರತದ ಕೋಗಿಲೆ ಎಂದು ಕರೆಯಲಾಗುತ್ತದೆ. ಸರೋಜಿನಿ ನಾಯ್ಡು ಅವರು ತಮ್ಮ ಜೀವನದುದ್ದಕ್ಕೂ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡಿದರು. ಅವರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರಾದರು. ಸರೋಜಿನಿ ನಾಯ್ಡು ಅವರ ಜನ್ಮದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸರೋಜಿನಿ ನಾಯ್ಡು ಅವರನ್ನು 1925ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ನಂತರ 1928ರಲ್ಲಿ ಅವರಿಗೆ ಕೇಸರ್-ಎ-ಹಿಂದ್ ಪ್ರಶಸ್ತಿಯನ್ನು ನೀಡಲಾಯಿತು. ಸರೋಜಿನಿ ನಾಯ್ಡು ಅವರು 1949ರ ಮಾರ್ಚ್ 2ರಂದು ಲಕ್ನೋದಲ್ಲಿ ಹೃದಯಾಘಾತದಿಂದ ನಿಧನರಾದರು. ಇಂದು ವಿಶ್ವ ರೇಡಿಯೋ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತಿದೆ. ವಿಶ್ವ ಯುದ್ಧವಾಗಿರಲಿ ಅಥವಾ ಭಾರತದಲ್ಲಿನ ತುರ್ತು ಪರಿಸ್ಥಿತಿಯ ಅವಧಿಯಾಗಿರಲಿ, ರೇಡಿಯೋ ಸಂವಹನ ಮಾಧ್ಯಮವಾಗಿ ಪ್ರಮುಖ ಪಾತ್ರ ವಹಿಸಿದೆ. ಇದಲ್ಲದೆ ಮನರಂಜನಾ ಕ್ಷೇತ್ರದಲ್ಲೂ ರೇಡಿಯೋ ತನ್ನದೇ ಆದ ಅಸ್ಮಿತೆಯನ್ನು ಸೃಷ್ಟಿಸಿಕೊಂಡಿದೆ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಹೊಸ ಸಂವಹನ ಮಾಧ್ಯಮಗಳು ಬಳಕೆಗೆ ಬಂದ ಕಾರಣ ರೇಡಿಯೋ ಜನಪ್ರಿಯತೆ ಕಡಿಮೆಯಾಯಿತು. ರೇಡಿಯೋದ ಅಗತ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ಪ್ರಪಂಚದಾದ್ಯಂತ ಜನರಿಗೆ, ವಿಶೇಷವಾಗಿ ಯುವಕರಿಗೆ ತಿಳಿಸಲು ಪ್ರತಿ ವರ್ಷ ವಿಶ್ವ ರೇಡಿಯೋ ದಿನವನ್ನು ಆಚರಿಸಲಾಗುತ್ತದೆ. 2010ರಲ್ಲಿ ಸ್ಪ್ಯಾನಿಷ್ ರೇಡಿಯೋ ಅಕಾಡೆಮಿ ಫೆಬ್ರವರಿ 13ನ್ನು ವಿಶ್ವ ರೇಡಿಯೋ ದಿನವಾಗಿ ಆಚರಿಸಲು ಪ್ರಸ್ತಾಪಿಸಿತು. ಅದರ ನಂತರ 2011ರಲ್ಲಿ ಯುನೆಸ್ಕೋದ ಸದಸ್ಯ ರಾಷ್ಟ್ರಗಳು ಈ ಪ್ರಸ್ತಾಪವನ್ನು ಅಂಗೀಕರಿಸಿದವು ಮತ್ತು 2012ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವ ರೇಡಿಯೋ ದಿನದ ಪ್ರಸ್ತಾಪವನ್ನು ಅನುಮೋದಿಸಿತು. ಅಂದಿನಿಂದ ಪ್ರತಿ ವರ್ಷ ಫೆಬ್ರವರಿ 13ರಂದು ವಿಶ್ವ ರೇಡಿಯೋ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. ವಿಶ್ವ ರೇಡಿಯೋ ದಿನವನ್ನು ಆಚರಿಸಲು ಫೆಬ್ರವರಿ 13ನ್ನೇ ಆಯ್ಕೆ ಮಾಡಿದ್ದು ಯಾಕೆಂದರೆ 1946ರ ಫೆಬ್ರವರಿ 13ರಂದು ಅಮೆರಿಕದಲ್ಲಿ ರೇಡಿಯೋ ಪ್ರಸರಣದ ಮೂಲಕ ಮೊದಲ ಬಾರಿಗೆ ಸಂದೇಶವನ್ನು ಕಳುಹಿಸಲಾಯಿತು ಮತ್ತು ವಿಶ್ವಸಂಸ್ಥೆಯ ರೇಡಿಯೋ ಪ್ರಾರಂಭವಾಯಿತು.